ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಸನಾತನ ಕಥನದ ಈ ಒಂದು ಯುಗಾದಿ ಸ್ಪೆಷಲ್ ಎಪಿಸೋಡ್ ಅನ್ನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಪರಾಭವ ಸಂವತ್ಸರ. ಯಾವುದೇ ಪರಾಭವವನ್ನ ತರದೇ ಇರಲಿ, ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಘಟನೆಗಳು ನಡ್ಲಿ, ಅದೇನೇ ಕಷ್ಟ ಬಂದ್ರೂ ಕೂಡ ಅದೆಲ್ಲದನ್ನ ಮೀರಿ ಜಯಿಸುವಂತಹ ತಾಕತ್ತನ್ನ ಶಿವ ನಿಮ್ಮೆಲ್ಲರಿಗೂ ಕೊಡ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ, ಪ್ರತಿಯೊಬ್ಬರಿಗೂ ಸಹ ಹಿಂದೂ ಕ್ಯಾಲೆಂಡರ್ನ ಹೊಸ ವರ್ಷದ ಶುಭಾಶಯ ಇನ್ ಅಡ್ವಾನ್ಸ್. ಯುಗಾದಿ ಹಬ್ಬ ಅಂದ ತಕ್ಷಣ ಕೇವಲ ನಮಗ್ ಮಾತ್ರ ಖುಷಿ ಆಗೋದಲ್ಲ, ಪ್ರಕೃತಿಯಲ್ಲಿ ಸಹ ಒಂದ್ ರೀತಿಯಲ್ಲಿ ಹೊಸ ಚೇತನ ಅನ್ನೋದು, ಅದ್ರದ್ದೇ ಆಗಿರುವಂತಹ ಒಂದಷ್ಟು ಹೊಸತನ ಅನ್ನೋದು ನೋಡೋಕೆ ಸಿಗತ್ತೆ. ಜೊತೆಗೆ ಈ ಯುಗಾದಿ ಹಬ್ಬವನ್ನ ನಾವ್ ಯಾವತ್ತು ಇದೇ ಒಂದು ತಿಥಿಗೆ ಯಾಕೆ ಮಾಡ್ತೀವಿ, ಯುಗ ಆದಿ ಅನ್ನೋದನ್ನ ಯಾಕೆ ಕರಿತೀವಿ, ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಹಿಂಗಿದ್ದೆಲ್ಲ ನಾವು ತಿನ್ನೋದಕ್ಕೆ ಕಾರಣ ಏನು ಅನ್ನೋದನ್ನ ಈ ಒಂದು ಎಪಿಸೋಡ್ ನಲ್ಲಿ ಒಂದೆರಡು ಇಂಟ್ರೆಸ್ಟಿಂಗ್ ಕಥೆ ಜೊತೆಗೆ ನೋಡಿ. ನಮ್ಮ ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಗೂ ಹಾಗೂ ಸೈನ್ಸ್ಗೂ ನೇರ ಸಂಬಂಧ ಇದೆ. ಆದ್ರೆ ಆ ಸಂಬಂಧವನ್ನ ಕೆಲವು ಜನ ಎಲ್ಲದೂ ಸೈನ್ಸ್ ಅನ್ನೋ ತರದಲ್ಲಿ ಏನ್ ಹೇಳ್ತಾರೆ, ನಾನು ಅದನ್ನು ಸಹ ಒಪ್ಪೋದಿಲ್ಲ. ಆದ್ರೆ ಸಿಮಿಲಾರಿಟಿ ಏನಿದೆ ಅಲ್ಲ, ಪ್ಯಾರಲಲ್ ಲೈನ್ಸ್ ಏನಿದೆ, ನಾನು ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ, ನನ್ನನ್ನ ಸ್ಪಿರಿಚುಯಾಲಿಟಿಯ ಕಡೆ ಕರ್ಕೊಂಡು ಹೋಗಿದ್ದೆ ಸೈನ್ಸ್. ಹಾಗಾಗಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬ್ರಹ್ಮ ಪುರಾಣದಲ್ಲಿ ಇರುವಂತಹ ಉಲ್ಲೇಖವನ್ನ ಹೇಳ್ತೀನಿ. ಆ ಉಲ್ಲೇಖ ಹಾಗೆ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿ ಈ ಯೂನಿವರ್ಸ್ ರಿಲೇಟೆಡ್ ಥಿಯೋರೀಸ್ ಅನ್ನ ಓದಿದಾಗ ಎಷ್ಟು ಸಿಮಿಲಾರಿಟಿ ಅನ್ನೋದು ಕಾಣಿಸ್ತಾ ಇತ್ತು ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಯುಗ ಆದಿ ಏನ್ ಹಂಗಂದ್ರೆ, ಯುಗ ಅಂತಂದ್ರೆ ನಾವು ಸಾಮಾನ್ಯವಾಗಿ ಈ ಆಡು ಭಾಷೆಯಲ್ಲೂ ಸತ್ಯಯುಗದ ಸಂದರ್ಭದಲ್ಲಿ ಹಂಗಿತ್ತಂತೆ, ಕಲಿಯುಗ ಕೆಟ್ಟ ಹೋಗಿದೆ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ದ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಇದ್ದ, ಹಿಂಗಿದ್ದೆಲ್ಲ ಹೇಳ್ತೀವಿ. ಯುಗ ಅಂತಂದ್ರೆ ಏನು? ಸಮಯದ ಒಂದು ಪರಿಮಿತಿ. ಅಂದ್ರೆ ಲೂಸ್ ಆಗಿ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದೆ ಅಂತಂದ್ರೆ ಕಾಸ್ಮಿಕ್ ಸೈಕಲ್. ಸೈಕಲ್ ಅಂತ ಯಾಕೆ ಕರಿತೀವಿ ನಾವು ಸಮಯವನ್ನ ಅಂತಂದ್ರೆ, ಇದು ಫಿಸಿಕ್ಸ್ ಅಲ್ಲೂ ಕೆಲವೊಂದಷ್ಟು ಥಿಯೋರಿಯ ಪ್ರಕಾರ ಸಮಯ ಅನ್ನೋದು ಲೀನಿಯರ್ ಆಗಿ ಹೋಗೋದಿಲ್ಲ. ಅಂದ್ರೆ ಈ ಪಾಯಿಂಟ್ ಇಂದ ನೇರವಾಗಿ ಇನ್ನೆಲ್ಲೋ ಹೋಗುತ್ತೆ ಅನ್ನೋದನ್ನ ಬಹಳಷ್ಟು ಥಿಯೋರಿಗಳು ಒಪ್ಪೋದಿಲ್ಲ. ಟೈಮ್ ಈಸ್ ಸೈಕ್ಲಿಕ್. ಅಂದ್ರೆ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಹೋಗುತ್ತೆ, ಈ ರೀತಿ ಇಂಟರ್ ಕನೆಕ್ಟೆಡ್ ಆಗಿ ಒಂದು ವೃತ್ತದ ರೂಪದಲ್ಲಿ ಸಮಯ ಅನ್ನೋದು ನಡೀತಾ ಇರುತ್ತೆ ಅನ್ನೋದನ್ನ ಬಹಳಷ್ಟು ಥಿಯೋರಿ ಅನ್ನುವಂಥದ್ದು, ಅದು ಸೈಕ್ಲಿಕ್ ಯೂನಿವರ್ಸ್ ಥಿಯೋರಿಯನ್ನು ಸೇರಿದ ಹಾಗೆ ನಾನು ಓದಿದ್ದು ನೆನಪಿದೆ. ಬ್ರಹ್ಮಪುರಾಣದಲ್ಲಿ ಈ ಸೈಕಲ್, ಟೈಮ್ನ ಸೈಕಲ್ ಅನ್ನೋದನ್ನ ಯಾವ ರೀತಿ ಹೇಳ್ತಾರೆ, ಯುಗಾದಿ ಅನ್ನೋದನ್ನ ಈ ಚೈತ್ರ ಶುದ್ಧ ಪಾಡ್ಯಮಿಯ ದಿನ ಯಾಕೆ ಆಚರಣೆಯನ್ನ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಂದ ಉಲ್ಲೇಖ ಇದೆ. ಇವತ್ತಿನ ದಿನ ಅಂದ್ರೆ ಯುಗಾದಿ ಹಬ್ಬ ಅಂತ ನಾವ್ ಎಂತಕ್ಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ, ಈ ಒಂದು ತಿಥಿಯ ದಿನದಲ್ಲಿ ಯಾವಾಗ ಸಮಯ ಅನ್ನೋದು ಇರ್ಲಿಲ್ಲ, ವೆನ್ ಟೈಮ್ ವಾಸ್ ಝೀರೋ, ಇದು ಬಿಗ್ ಬ್ಯಾಂಗ್ ಥಿಯರಿಯ ಸ್ಟಾರ್ಟಿಂಗ್ ಪಾಯಿಂಟ್ ಕೂಡ. ವೆನ್ ಟೈಮ್ ಟಿ ಇಸ್ ಈಕ್ವಲ್ ಟು ಝೀರೋ, ಬಿಗ್ ಬ್ಯಾಂಗ್ ಹ್ಯಾಪನ್ಡ್ ಅಂತ ಹೇಳ್ತಾರೆ. ಅದೇ ರೀತಿ ಏನೂ ಇಲ್ಲದ್ದೇ ಇರುವಂತಹ ಸಂದರ್ಭದಲ್ಲಿ ಟೈಮ್ ಸಹ ಇರಲಿಲ್ಲ, ಏನು ಕ್ರಿಯೇಷನ್ ಇಲ್ಲದ್ದೇ ಇರುವಂತಹ ಸಂದರ್ಭದಲ್ಲಿ ಸೃಷ್ಟಿಕರ್ತ ಬ್ರಹ್ಮ ತನ್ನ ಸುಪ್ರೀಂ ಕಾನ್ಶಿಯಸ್ನೆಸ್ ನ ಮೂಲಕ ಸೃಷ್ಟಿಯನ್ನ ರೆಡಿ ಮಾಡ್ತಾನೆ. ಅಂದ್ರೆ ಇವತ್ತಿನ ನಮ್ಮ ಆಕಾಶಕಾಯಿಗಳು ಅಂತ ಏನ್ ಹೇಳ್ತೀವಿ, ಅದೆಲ್ಲದನ್ನ ಅದರ ಆರ್ಬಿಟ್ಗೆ ಹಾಕ್ತಾನೆ, ಪೊಸಿಷನ್ ಅನ್ನ ಮಾಡ್ತಾನೆ, ಯೂನಿವರ್ಸ್ಗೆ ಒಂದು ಜೀವ ಬಂತು ಅಂತ ತಿಳ್ಕೊಳ್ಳಿ. ಆವಾಗ ಸಮಯ ಅನ್ನೋದು, ಆ ಸಮಯದ ನಿಯಮಗಳು ಹೇಗೆ ನಡಿಬೇಕು ಅನ್ನೋದ ರೂಲ್ಸ್ ಅನ್ನ ಸಹ ಸೆಟ್ ಮಾಡ್ತಾನೆ. ಹಾಗಾಗಿ ಆ ಒಂದು ದಿನವನ್ನ, ಆ ಒಂದು ಇವೆಂಟ್ ಅನ್ನೋದು ಏನ್ ನಡೀತು, ಸೃಷ್ಟಿಯ ರಚನೆ ಅನ್ನೋದ್ರ ಶುರುವಾದಂತಹ ಸಮಯವನ್ನ ಯುಗಾದಿ ಅಂತ ನಾವು ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದೀವಿ. ಹಾಗೆ ಈ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ, ಹುಣಸೆ ಹಣ್ಣು, ಮೆಣಸಿನಕಾಯಿ, ಮಾವಿನಕಾಯಿ, ಉಪ್ಪು ಇದನ್ನ ಸಹ ಹಂಚುವಂತಹ ಪದ್ಧತಿ ಇದೆ. ಇದ್ಯಾವುದು ಮಾಡ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಬೇವು ಬೆಲ್ಲ ಅಂತ 100% ಪ್ರತಿಯೊಬ್ಬರ ಮನೆಯಲ್ಲಿ ಅವತ್ತು ತಿಂದೇ ತಿಂತಾರೆ. ಮನೆಗೆ ಯಾರೇ ಬಂದ್ರು ಕೂಡ ಅಥವಾ ಊರಲ್ಲಿರೋ ಎಲ್ರಿಗೂ ಬೇವು ಬೆಲ್ಲವನ್ನ ಹಂಚಿ ನಾವು ಹಬ್ಬವನ್ನ ಶುರು ಮಾಡ್ತೀವಿ. ಹೌದಾ? ಇದಕ್ಕೇನ್ ಕಾರಣ ಇರಬಹುದು ನೋಡಿ. ನಮ್ಮ ಈ ಸನಾತನ ಧರ್ಮದ ಆಚರಣೆಗಳು ಎಷ್ಟು ಚಂದ ಅಂತಂದ್ರೆ, ಜೀವನದಲ್ಲಿ ಎಲ್ಲ ಒಳ್ಳೇದೇ ಆಗತ್ತೆ ಅಂತ ಎಲ್ಲೂ ಹೇಳಿಲ್ಲ, ನಾನು ಅನ್ಕೊಂಡಂಗೆ ಎಲ್ಲ ನಡೆಯುತ್ತೆ ಅನ್ನೋದನ್ನ ಎಲ್ಲೂ ಹೇಳಿಲ್ಲ. ಬೇವು ಅಂತಂದ್ರೆ ಏನು? ನಾನು ಏನ್ ಅನ್ಕೊಂಡಿರಲ್ಲ ಜೀವನದಲ್ಲಿ ಅದು ಘಟಿಸುತ್ತೆ, ಅದೇ ಸತ್ಯ. ನಮ್ಗೆ ಇಷ್ಟ ಆಗದ್ದೇ ಇರಬಹುದು, ಆದ್ರೆ ಸತ್ಯ ಏನು? ಅದೇ, ಅದಕ್ಕೆ ರೆಡಿ ಆಗಿರು. ಬೆಲ್ಲ, ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೇಗೆ ಕಷ್ಟ ಬರುತ್ತೋ, ಖುಷಿ ಕೂಡ ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ. ಆ ಸಮಯವನ್ನ ಎಂಜಾಯ್ ಮಾಡು. ಹುಣಸೆ ಹಣ್ಣು,
ಕೆಲವೊಂದಷ್ಟು ನಮಗೆ ರುಚಿಸಲ್ಲ, ಅಂದ್ರೆ ತೀರಾ ಇದು ಬೇಡ ಅಂತಾನೂ ನಾವು ನೆಗೆಟ್ ಮಾಡಕ್ಕಾಗಲ್ಲ, ಓ ಬರ್ಲಿ 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 ಅಂತಾನು ವೆಲ್ಕಮ್ ಮಾಡಕ್ಕಾಗಲ್ಲ. ಅಂತ ಕೆಲವೊಂದಷ್ಟು ಹೆದರಿಕೆಯನ್ನು ಸೇರಿದ ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಆಗೋದನ್ನ ನಾವು ಹುಳಿ ಅಂತ ಅದನ್ನ ಸೇವನೆ ಮಾಡ್ತೀವಿ. ಮಾವಿನಕಾಯಿ ಟ್ಯಾಂಗಿನೆಸ್ ಇರುತ್ತೆ, ಒಂಥರ ಹುಳಿ ಇರುತ್ತೆ, ಅದ್ರ ಒಂಥರ ಮಜಾನೂ ಕೊಡುತ್ತೆ, ನಾಲಿಗೆಗೆ ಬಿದ್ದ ತಕ್ಷಣ ಒಂಥರ ಹಂಗೆ ಅನ್ನೋ ತರದಲ್ಲಿ ನಾವು ಮಾಡ್ತೀವಲ್ವಾ. ಕೆಲವೊಂದಷ್ಟು ಘಟನೆಗಳು ಜೀವನದಲ್ಲಿ ಹಾಗೆ ಇರ್ತವೆ. ಮೇಲ್ನೋಟಕ್ಕೆ ಇದೇನಪ್ಪ ಅನ್ನಿಸಿದ್ರು ಅದನ್ನ ಯಾವಾಗ ಕೆಲಸ ಮಾಡ್ತಾ ಹೋಗ್ತೀವಿ ಅದರಲ್ಲಿರುವಂತ ಒಂದು ಸ್ವಾದ ನಮ್ಗೆ ಅರ್ಥ ಹೋಗುತ್ತೆ. ಅದರ ಸಲುವಾಗಿ ನಾವು ಮಾವಿನಕಾಯಿಯನ್ನ ಸಹ ತಿಂತೀವಿ. ಇನ್ನು ಉಪ್ಪು, ಎಲ್ಲದೂ ಚೆನ್ನಾಗಿದ್ರೆ, ಎಲ್ಲದೂ ನಾನು ಅನ್ಕೊಂಡಂಗೆ ಹೋದ್ರೆ ಅದನ್ನ ಇಂಟ್ರೆಸ್ಟ್ ಅಂತ, ಏನಾದ್ರು ಇಂಟ್ರೆಸ್ಟಿಂಗ್ ಇದೆಯಾ ಸಿನಿಮಾದಲ್ಲಿ ಎಲ್ಲ ನಂಗೆ ಗೊತ್ತಿದ್ದಂಗೆ ಆಗ್ತಾ ಇದೆ ಅಂತಂದ್ರೆ ಅದನ್ನ ಗುಡ್ ಫಿಲ್ಮ್ ಅನ್ನಲ್ಲ ನಾವು. ಕೆಲವೊಂದಷ್ಟು ಅನ್ಪ್ರಿಡಿಕ್ಟೆಡ್ ಕ್ಲೈಮ್ಯಾಕ್ಸ್ ಇರಬೇಕು, ಅದು ನಮ್ಗೆ ಓ ಮೈ ಗಾಡ್ ಏನಾಯ್ತು ಅನ್ನೋ ತರದಲ್ಲಿ ಒಂದ್ಸತಿ ಹಿಂಗೆ ಎಚ್ಚರ ಆಗ್ಬೇಕು. ಆ ತರದ ಘಟನೆಗಳನ್ನ ನಾವು ಉಪ್ಪಿಗೆ ಸಮೀಕರಿಸ್ತೀವಿ. ಹಾಗೆ ಮೆಣಸಿನಕಾಯಿ ಅಂತಂದ್ರೆ ಏನು, ನಮ್ಮ ಜೀವನದಲ್ಲಿ ಏನೇನು ನಮ್ಗೆ ಕೋಪ, ಫ್ರಸ್ಟ್ರೇಷನ್, ಈ ತರದ ಭಾವನೆಗಳೆಲ್ಲ ಇರ್ತಾವಲ್ಲ, ಯಾರನ್ನೋ ಕಂಡ್ರೆ ಜಲಸಿ ಫೀಲ್ ಆಗೋದು, ಈ ತರ ಕೆಲವೊಂದಷ್ಟು ಏನು ನಮ್ಮ ಅರಿಷಡ್ ವರ್ಗ ಅಂತ ಏನ್ ಹೇಳ್ತೀವಿ, ಆ ತರದನ್ನ, ಅಂಥ ಒಂದು ಇಮೋಷನ್ಸ್ ಅನ್ನ, ಅದು ಮನುಷ್ಯ ಸಹಜ ಗುಣವೇ, ಅದನ್ನ ರೆಪ್ರೆಸೆಂಟ್ ಮಾಡೋದು ಹೆಂಗೆ ಅಂತಂದ್ರೆ ಈ ಮೆಣಸಿನಕಾಯಿ ಖಾರ ಅಂತ. ಸೊ ಈ ಷಟ್ರಸಗಳ ಸೇವನೆಯ ಅರ್ಥ ಜೀವನದಲ್ಲಿ ಅದೆಂಥದ್ದೇ ಬಂದ್ರು ನಾನು ಅದನ್ನ ಸಹಿಸಿಕೊಂಡು ಮಾನವನಾಗ್ತೀನಿ, ನನ್ನ ಜೀವನದ ಉದ್ದೇಶವನ್ನ ಸಾಧಿಸ್ತೀನಿ. ಹಾಗೆ ಜೀವನ ಅಂತಂದ್ರೆ ಯಾವುದೋ ಒಂದೇ ರಸದಲ್ಲಿ ನಿಲ್ಲೋದಲ್ಲ, ಇದೆಲ್ಲವೂ ಇರ್ತವೆ. ಇದೆಲ್ಲದನ್ನ ಸಮನಾಗಿ ತೆಗೆದುಕೊಳ್ಳುವಂತಹ ಸಮಯ ಪ್ರಜ್ಞೆ ಅನ್ನೋದು, ಪ್ರಾಜ್ಞ ಮನಸ್ಥಿತಿ ಅನ್ನೋದು ನಮ್ಮಲ್ಲಿ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಯಾವುದು ನಮ್ಮ ಹೊಸ ವರ್ಷದ ಮೊದಲ ದಿನ ಅಂತ ಹೇಳ್ತೀವಿ, ಅವತ್ತೇ ಮೆಂಟಲಿ ಪ್ರಿಪೇರ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಎಲ್ಲಾ ಪದಾರ್ಥಗಳನ್ನ ನಾವು ಸೇವನೆ ಮಾಡ್ತೀವಿ. ಒಂದ್ ಕಡೆ ಸೃಷ್ಟಿಕರ್ತ ಬ್ರಹ್ಮ ಆ ಸಂದರ್ಭದಲ್ಲಿ ಸಮಯ ಅನ್ನೋದನ್ನ ಎಕ್ಸಿಸ್ಟೆನ್ಸ್ಗೆ ತಂದ ಯುಗಾದಿ ಹಬ್ಬದಲ್ಲಿ. ಹಾಗೆ ಈ ಷಟ್ರಸಗಳನ್ನ ಸೇವನೆ ಮಾಡೋದ್ರ ಮೂಲಕ ಅದು ಏನೇ ಬಂದ್ರು ನಾನು ಸಹಿಸಿಕೊಂಡು ವಿಜಯಿ ಆಗ್ತೀನಿ ಅನ್ನೋ ತರದ ಒಂದು ಹುಮ್ಮಸ್ಸು, ಮೋಟಿವೇಶನ್ ಅನ್ನೋದು. ಇದ್ರ ಜೊತೆಗೆ ಇನ್ನೊಂದು ಚಂದ ಸ್ಟೋರಿ ಇದೆ. ಸೋಮಕಾಸುರ ಅನ್ನೋ ಒಬ್ಬ ರಾಕ್ಷಸ ಇರ್ತಾನೆ, ಅಸುರ ಇರ್ತಾನೆ. ಅವನು ಎಲ್ಲಾ ವೇದಗಳನ್ನ ಕದ್ದುಕೊಂಡು ಹೋಗಿ ಸಮುದ್ರದಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾನೆ. ನಮ್ಮ ಪ್ರಪಂಚದಲ್ಲಿ ಇರುವಂತಹ ಪ್ರತಿಯೊಂದು ಜ್ಞಾನ ಅನ್ನೋದೇನಿದೆ ಅಲ್ಲ, ಅದೆಲ್ಲದೂ ಕೂಡ ವೇದಕ್ಕೆ ಸೇರಿರುವಂಥದ್ದು. ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಇವತ್ತಿನ ವಿಜ್ಞಾನ ಬೇರೆ ಅಲ್ಲ, ಜ್ಞಾನ ಈ ಹೊಡೆದಾಟ ಇದೆ ಅಲ್ಲ, ನಮ್ಗೆ ಇದು ಅರ್ಥನೇ ಆಗೋದಿಲ್ಲ. ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅನ್ನೋ ಡಿಬೇಟ್ಗೆ ಐ ಡೋಂಟ್ ವಾಂಟ್ ಟು ಡಿಬೇಟ್, ಬಿಕಾಸ್ ಎಲ್ಲವೂ ನಮಗ್ ಬೇಕಾಗಿರೋದೇ. ವಿಜ್ಞಾನ ಅನ್ನೋದು ಜ್ಞಾನದ ಒಂದು ಭಾಗ. ಹಾಗಾಗಿ ಈ ವಿಜ್ಞಾನ ಅನ್ನೋದನ್ನ ಶ್ರೇಷ್ಠ, ಈ ಸ್ಪಿರಿಚುಯಾಲಿಟಿ ಅನ್ನೋದು ಅದಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ. ಹಾಗೆ ಸ್ಪಿರಿಚುಯಾಲಿಟಿಯನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಂದ್ರೆ ಅದು ಸೈನ್ಸ್ ಮೂಲಕ ಮಾತ್ರ ಅನ್ನೋ ತರದ ಹಠವಾದಿಗಳು ಇರ್ತಾರಲ್ಲ, ಆ ತರದ್ದು ಅವಶ್ಯಕತೆ ಇಲ್ಲ ಅಂತ ನನಗ್ ಅನ್ಸುತ್ತೆ. ಒಂದು ಕ್ರಿಟಿಕಲ್ ಮೈಂಡ್ ಸೆಟ್ ಇರಬೇಕು. ಆದ್ರೆ ನಮಗೆ ಗೊತ್ತಿಲ್ಲದೆ ಇರುವಂತಹ ಜ್ಞಾನ ಕೂಡ ಇದೆ. ಆ ಎಲ್ಲಾ ಜ್ಞಾನದ ಭಂಡಾರವನ್ನ ಸೇರಿಸಿ ನಾವು ವೇದಗಳು ಅಂತ ಕರಿತೀವಿ. ಈ ವೇದಗಳನ್ನೆಲ್ಲ ಕದ್ದುಕೊಂಡು ಅವನು ಸಮುದ್ರದಲ್ಲಿ ಬಚ್ಚಿಟ್ಕೊಂಡಿರುವಾಗ ಪ್ರಪಂಚದಲ್ಲಿ ಜ್ಞಾನವೇ ಇಲ್ಲ ಅಂತಂದ್ರೆ ಅಲ್ಲಿ ಏನ್ ಕ್ರಿಯೇಷನ್ ಆಗಕ್ ಸಾಧ್ಯ? ಇಮ್ಯಾಜಿನೇಷನ್ ಬೇಕು ಅಂತಂದ್ರೂ ಅದು ಜ್ಞಾನದ ಮೂಲಕವೇ. ಆವಾಗ ಹಾಹಾಕಾರ ಶುರುವಾಗತ್ತೆ. ಅಂದ್ರೆ ಒಂದ್ ರೀತಿಯಲ್ಲಿ ಅಂಧಕಾರ, ಎಲ್ಲಾ ಕಡೆ ಅಂಧಕಾರ. ನಾವು ಅಜ್ಞಾನ ಅನ್ನೋದನ್ನ ಅಥವಾ ನಮ್ಗೆ ಗೊತ್ತಿಲ್ಲದೆ ಇರುವಂತದ್ದನ್ನ ಡಾರ್ಕ್ನೆಸ್ ಅಂತ ತಿಳ್ಕೊತೀವಿ. ಯಾಕೆಂತಂದ್ರೆ ನಮಗ್ ಗೊತ್ತಿಲ್ಲ, ನಮ್ ಕಣ್ಣಿಗೆ ಕಾಣಿಸಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಸಿಂಬಲ್ ನಲ್ಲಿ. ಸೊ ಇಡೀ ಬ್ರಹ್ಮಾಂಡದಲ್ಲಿ ಅಂಧಕಾರದಲ್ಲಿ ಇರೋವಾಗ ಈ ಜ್ಞಾನದ ಪರಿಧಿ ಮತ್ತೆ ಹುಟ್ಟಿ ಬರ್ಬೇಕಲ್ಲ, ವೇದಗಳಿದ್ರೆ ಮಾತ್ರ ಸಾಧ್ಯ ಅನ್ನೋ ಕಾರಣಕ್ಕೋಸ್ಕರ ಮಹಾವಿಷ್ಣು ತನ್ನ ಅವತಾರವನ್ನ ತಳಿತಾನೆ ಮತ್ಸ್ಯವಾಗಿ. ಈ ಸೋಮಕಾಸುರ ವೇದಗಳನ್ನ ಹೇಗೆ ಬಚ್ಚಿಟ್ಕೊಂಡು ಅವತಿಟ್ಕೊಂಡಿದ್ನೋ ಅವನನ್ನ ಹುಡುಕಿ ಆ ಸಮುದ್ರದಿಂದ ವೇದಗಳನ್ನ ಮತ್ತೆ ಈ ಬ್ರಹ್ಮಾಂಡಕ್ಕೆ ಸಿಗುವ ಹಾಗೆ ಮಾಡೋದು ಮತ್ಸ್ಯಾವತಾರದ ಉದ್ದೇಶ ಆಗಿತ್ತು. ಅದು ನಡೆದಿದ್ದು ಯುಗಾದಿ ಹಬ್ಬದಂದು. ಅಂದ್ರೆ ಅದು ನಡೆದಿದ್ದರಿಂದ ಅದರ ಒಂದು ಸವಿ ನೆನಪಲ್ಲಿ ನಾವು ಈ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಅಂದ್ರೆ ನಮ್ಮ ಹಿಂದೂ ಧರ್ಮದ ಪ್ರತಿಯೊಂದು ಹಬ್ಬದ ಮೂಲ ಆಶಯ ಅಥವಾ ಉದ್ದೇಶ ಏನು ಅಂತಂದ್ರೆ ಕೆಟ್ಟದ್ದನ್ನ ಬಿಟ್ಟು ಒಳ್ಳೆಯದ್ರ ಕಡೆ ನಡೆಯೋದು, ಕತ್ತಲಿನಿಂದ ಜ್ಞಾನದ ಕಡೆ ನಡೆಯೋದು. ಇಲ್ಲೂ ಕೂಡ ಈ ಸೋಮಕಾಸುರ ಯಾರು ಅಂತಂದ್ರೆ ಒಂದು ಅಜ್ಞಾನದ ಪ್ರತೀಕ ಅಥವಾ ಅಹಂಕಾರದ ಪ್ರತೀಕ, ಅಥವಾ ಕೀಟ್ಲೆ ಮಾಡ್ತಾರಲ್ಲ ಅದರ ಪ್ರತೀಕ. ತನ್ನಗ್ ಮಾತ್ರ ಸಿಗ್ಬೇಕು ಮತ್ತಾರಿಗೂ ಸಿಗಬಾರ್ದು ಅನ್ನೋ ತರದ ಒಂದು ಕೆಟ್ಟ ಮನಸ್ಥಿತಿ. ಆ ವ್ಯಕ್ತಿಯನ್ನ ಸಾಯಿಸೋದ್ರ ಉದ್ದೇಶ ಏನು ಅಂತಂದ್ರೆ
ಆ ಜ್ಞಾನ ಯಾರಪ್ಪನ ಸೊತ್ತು ಅಲ್ಲ, ಅದು ಬ್ರಹ್ಮಾಂಡಕ್ಕೆ ಸೇರಿರುವಂಥದ್ದು. ಆ ಜ್ಞಾನದಿಂದ ಇನ್ನಷ್ಟು ಚಂದ ಚಂದ ಸೃಷ್ಟಿ ನಡೀಲಿ ಅನ್ನೋದು ಉದ್ದೇಶ, ಅದು ಎಲ್ರಿಗೂ ಸೇರಿದ್ದು ಅನ್ನೋ ಕಾರಣಕ್ಕೋಸ್ಕರ ಆ ಮತ್ಸ್ಯಾವತಾರದ ಮೂಲಕ ಯುಗಾದಿ ಹಬ್ಬ ಅಂತ ಇವತ್ತಿಗೂ ನಾವು ಏನು ಆಚರಣೆ ಮಾಡ್ತೀವಿ, ಕೆಟ್ಟದ್ರ ಮೇಲೆ ಒಳ್ಳೆಯದ್ರ ಜಯ ಅನ್ನೋದನ್ನ ಸಹ ನಮ್ಗೆ ಹೇಳುತ್ತೆ. ಈ ಎರಡು ಕಥೆಯಲ್ಲಿ ಹಾಗೆ ಬೇವು ಬೆಲ್ಲ ಎಲ್ಲ ತಗೊಳ್ತೀವಲ್ವ ನಾವು, ಈ ಆಚರಣೆ ಬಗ್ಗೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಇದು ಪೂರ್ತಿಯಾಗಿ ಗೊತ್ತಿತ್ತು ಅನ್ನೋದನ್ನ ನನಗೆ ತಿಳಿಸಿ. ಹಾಗೆ ಇವಾಗ ನಿಮ್ಗೆ ಡೆಫಿನೆಟ್ಲಿ ಗೊತ್ತಾಗಿರುತ್ತೆ. ಗೊತ್ತಾಗಿರೋದನ್ನ ದಯವಿಟ್ಟು ಬೇರೆಯವರಿಗೂ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿ. ಯಾವ್ಯಾವ್ದೋ ನ್ಯೂಸ್ ಅನ್ನ, ಯಾವ್ಯಾವ್ದೋ ಫೇಕ್ ನ್ಯೂಸ್ ಅನ್ನ, ಪ್ರಾಪಗ್ಯಾಂಡವನ್ನ ನೀವು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡೋ ಬದಲು ಇದನ್ನ ತಿಳ್ಕೊಳ್ಳೋಣ. ನಮ್ಮ ಪ್ರತಿಯೊಂದು ನಂಬಿಕೆ ಅನ್ನೋದು, ಪ್ರತಿಯೊಂದು ಆಚರಣೆ ಅನ್ನೋದು ಇದೆಲ್ಲ, ಅದು ಚಂದ. ಆ ಚಂದದ್ರ ಜೊತೆಗೆ ರೀಸನ್ ಏನು ಅಂತ ತಿಳ್ಕೊಳ್ಳೋದಿದೆಯಲ್ಲ, ದ್ಯಾಟ್ ಈಸ್ ಕಾಲ್ಡ್ ವಿಜ್ಞಾನ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ಸೈಂಟಿಫಿಕ್ ಟೆಂಪರ್ಮೆಂಟ್ ನ ಜೊತೆಗೆ ನಮ್ಮ ರಿಲಿಜಿಯಸ್ ಪ್ರಾಕ್ಟೀಸಸ್ ಅನ್ನೋದು, ಅದಕ್ಕೆ ಒಂದು ಮೀನಿಂಗ್ಫುಲ್ ವೇಯಲ್ಲಿ ನಾವು ಆಚರಣೆ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ನಮ್ಮ ಜೀವನ ಇನ್ನೂ ಬೆಟರ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಎಪಿಸೋಡ್ ಅನ್ನ ಮಿಸ್ ಮಾಡಿದ್ರೆ ಎಲ್ಲರ ಜೊತೆ ಶೇರ್ ಮಾಡಿ. ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಅಥವಾ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.